ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯವಾದ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಎಂಬ ಅಧ್ಯಾಯದ ಬಗ್ಗೆ ನಾವು ಈ ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಫಲಿತಾಂಶಗಳನ್ನು ಗಮನಿಸೋದಾದರೆ ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯ, ಕೋಮುವಾದ, ಭಯೋತ್ಪಾದನೆ, ಕಾರ್ಪೊರೇಟರ್ ತಂತ್ರಗಾರಿಕೆ, ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಸವಿಸ್ತಾರವಾಗಿ ಇಂದು ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ ಭಾರತ 1947 ಸ್ವತಂತ್ರ ಬಂದ ನಂತರ, 1947 ಆಗಸ್ಟ್ 15ರಂದು ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶ ಹಲವಾರು ಸಮಸ್ಯೆಗಳು ಅಂದರೆ ಆಂತರಿಕವಾಗಿಯೂ ಮತ್ತು ಬಾಹ್ಯವಾಗಿಯೂ ಅನೇಕ ಸಮಸ್ಯೆಗಳನ್ನು ಭಾರತ ಎದುರಿಸುತ್ತಾ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗೆ ಭಾರತವು ಅನೇಕ ಸಮಸ್ಯೆಗಳನ್ನು, ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರುವುದರ ಜೊತೆಗೆ ಇಲ್ಲಿ ನಮ್ಮದು ಪ್ರಜಾತಂತ್ರ ವ್ಯವಸ್ಥೆ. ಭಾರತ ಪ್ರಜಾತಂತ್ರ ವ್ಯವಸ್ಥೆಯನ್ನು ಒಳಗೊಂಡಿರುವಂಥದ್ದು. ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸ್ಥಳೀಯ ಮಟ್ಟದ ಸರ್ಕಾರಗಳು ಕೂಡ ಇರುವಂಥದ್ದು. ಈ ಸ್ಥಳೀಯ ಮಟ್ಟದ ಸರ್ಕಾರಗಳು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು, ಈ ಎಲ್ಲ ಸಮಸ್ಯೆಗಳನ್ನು ನಿಗ್ರಹಿಸುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳುತ್ತವೆ. ಅದರ ಜೊತೆಗೆ ಜನರ ಸಹಕಾರವು ಅಷ್ಟೇ ಮುಖ್ಯವಾಗುತ್ತದೆ ಈ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಲ್ಲಿ. ಹಾಗಾಗಿ ನಾವು ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿರುವಂಥದ್ದು. ಇವು ರಾಷ್ಟ್ರೀಯ ದುರಂತಗಳು ಆಗಿವೆ. ಭಾರತದ ಹಲವಾರು ಸಮಸ್ಯೆಗಳಲ್ಲಿ ಮಾನವ ನಿರ್ಮಿತ ಸಮಸ್ಯೆಗಳೇ ಹೆಚ್ಚಾಗಿರುವಂಥದ್ದು ಹಾಗೂ ರಾಷ್ಟ್ರ ದುರಂತಗಳು ಹೆಚ್ಚಾಗಿರುವಂಥದ್ದು. ಇವುಗಳನ್ನು ನಾವು ಮಾನವೀಯ ಮೌಲ್ಯಗಳ ಮೂಲಕವೇ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗುತ್ತೆ. ಮಾನವೀಯ ಪರಿಹಾರಗಳನ್ನೇ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಕಂಡುಕೊಳ್ಬೇಕಾಗುತ್ತದೆ. ಹಾಗಾದರೆ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂದರೆ ಉತ್ತಮ ಶಾಸಕಾಂಗದ ಸ್ಥಾಪನೆ, ನಂತರ ಸಾಮಾಜಿಕ ಸುಧಾರಣೆಗಳು, ನಂತರದಲ್ಲಿ ತ್ವರಿತ ಹಾಗೂ ಪಕ್ಷಪಾತ ರಹಿತವಾದಂತಹ ಆಡಳಿತ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಹಾಗೂ ಜನರ ಸಹಕಾರ ಇದ್ದರೆ ನಾವು ಭಾರತ ಎದುರಿಸುತ್ತಿರುವಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಅತಿ ಶೀಘ್ರವಾಗಿ ನಾವು ನಿರ್ಮೂಲನೆಯನ್ನು ಮಾಡಬಹುದು. ಅಲ್ಲಿ ಸರ್ಕಾರ ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಇಲ್ಲಿ ಜನರ ಸಹಕಾರ ತುಂಬ ಮುಖ್ಯವಾಗಿರುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ಹಾಗಾದರೆ ಭಾರತ ಎದುರಿಸುತ್ತಿರುವಂಥ ಅನೇಕ ಸಮಸ್ಯೆಗಳು ಯಾವ್ಯಾವು ಅಂತ ನಾವು ತಿಳ್ಕೊಳ್ಳೋದಾದರೆ ನಿರುದ್ಯೋಗ ಸಮಸ್ಯೆ, ಭ್ರಷ್ಟಾಚಾರ, ತಾರತಮ್ಯತೆ, ಭಯೋತ್ಪಾದನೆ ಹಾಗೂ ಕಾರ್ಪೊರೇಟರ್ ತಂತ್ರಗಾರಿಕೆ, ಈ ಎಲ್ಲ ಸಮಸ್ಯೆಗಳನ್ನು ಭಾರತ ಎದುರಿಸ್ತಾ ಇರುವಂಥದ್ದು. ಸ್ವತಂತ್ರ ನಂತರ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಯಾವುವು ಎಂದರೆ ಮೊದಲನೇದಾಗಿ ನಿರುದ್ಯೋಗ, ತಾರತಮ್ಯತೆ, ಭ್ರಷ್ಟಾಚಾರ, ಕೋಮುವಾದ, ಭಯೋತ್ಪಾದನೆ, ಕಾರ್ಪೊರೇಟರ್ ತಂತ್ರಗಾರಿಕೆ, ಇವೆಲ್ಲವೂ ಕೂಡ ಭಾರತ ಸ್ವತಂತ್ರ ನಂತರ ಎದುರಿಸುತ್ತಿರುವಂತಹ ಸಮಸ್ಯೆಗಳಾಗಿವೆ. ಈ ಸಮಸ್ಯೆಗಳನ್ನು ಹೋಗಲಾಡಿಸಬೇಕಪ್ಪ ಅಂದರೆ ಉತ್ತಮವಾದಂಥ ಯೋಜನೆ ಮತ್ತು ಉತ್ತಮ ಆಡಳಿತದಿಂದ ಮಾತ್ರ ಸಾಧ್ಯವಾಗುತ್ತೆ. ಹಾಗೆ ಜನರ ಸಹಕಾರವೂ ಕೂಡ ಬಹಳ ಮುಖ್ಯವಾಗುವಂಥದ್ದು. ಇಂತಹ ಸಮಸ್ಯೆಗಳಲ್ಲಿ ಮೊದಲನೇದಾಗಿ ನಾವು ನಿರುದ್ಯೋಗ ಸಮಸ್ಯೆಯನ್ನು ನೋಡೋಣ. ಹಾಗಾದರೆ ನಿರುದ್ಯೋಗ ಎಂದರೆ ಏನಪ್ಪ ಅಂದರೆ ಕೆಲಸ ಮಾಡುವ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗೆ ಕೆಲಸ ದೊರೆಯದೇ ಇರುವಂತಹ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ನಿರುದ್ಯೋಗ ಎಂದು ಕರೆಯುತ್ತೇವೆ. ನಿರುದ್ಯೋಗ ಅಂದರೆ ಏನಪ್ಪ ಹಾಗಾದರೆ ಕೆಲಸ ಮಾಡುವಂಥ ಸಾಮರ್ಥ್ಯ ಅವರಿಗಿರುತ್ತೆ, ಅಷ್ಟು ವಿದ್ಯಾರ್ಹತೆಯನ್ನು ಹೊಂದಿರ್ತಾರೆ, ಆ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಆದರೆ ಅವರಿಗೆ ಉದ್ಯೋಗ ಸಿಗೋದೇ ಇಲ್ಲ. ಅಂತಹ ಸ್ಥಿತಿಯನ್ನು ನಾವೇನಂತ ಕರೀತೀವಪ್ಪ ಅಂದರೆ ನಿರುದ್ಯೋಗ ಎಂದು ಕರೆಯಲಾಗುತ್ತದೆ. ಈ ನಿರುದ್ಯೋಗ ಇವತ್ತು ದಿನೇ ದಿನೇ ಹೆಚ್ಚಾಗ್ತಿದೆ. ಭಾರತ ಬಹುದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ ಆಗಿರೋದ್ರಿಂದ ಈ ನಿರುದ್ಯೋಗ ಸಮಸ್ಯೆ ಏನಾಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ನಿರುದ್ಯೋಗ ಸಮಸ್ಯೆ 2011ರ ಜನಗಣತಿಯ ಪ್ರಕಾರ ಇಲ್ಲಿ ಭಾರತದ ಬಡತನದ ದರ 21.9% ಇದೆ. ಅಂದರೆ ಇಲ್ಲಿ ಬಡತನದ ಸಮಸ್ಯೆ ದಿನೇ ದಿನೇ ಏನಾಗ್ತಾ ಇದೆ, ಹೆಚ್ಚಾಗುತ್ತಿರುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಭಾರತ
ಸರ್ಕಾರ ಮತ್ತು ರಾಷ್ಟ್ರದ ಎಲ್ಲ ರಾಜ್ಯ ಸರ್ಕಾರಗಳು ಈ ಬಡತನ ನಿರ್ಮೂಲನೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿವೆ. ಅನೇಕ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂತಹ ಉದ್ಯೋಗಗಳು ಸೃಷ್ಟಿ ಮಾಡ್ತಾ ಇದ್ದಾವೆ. ಹಾಗೆ ನಿರುದ್ಯೋಗವನ್ನು ಹೋಗಲಾಡಿಸಲು ಅನೇಕ ಕ್ರಮಗಳನ್ನು, ಅನೇಕ ಪರ್ಯಾಯೋಪಾಯಗಳನ್ನು ಜಾರಿಗೆ ತಂದಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂತಹ ಕ್ರಮಗಳಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಇದೆ. ನಮ್ಮಲ್ಲಿ ಕೌಶಲ್ಯ ಇಲ್ಲದೇ ಇರುವಂತಹ ಶಿಕ್ಷಣ ಇರೋದ್ರಿಂದ ನಿರುದ್ಯೋಗದ ಸಮಸ್ಯೆ ಏನಾಗ್ತಿದೆ, ದಿನೇ ದಿನೇ ಹೆಚ್ಚಾಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಾಲ ನೀಡುವುದು. ನಿರುದ್ಯೋಗಕ್ಕೆ ಕಾರಣಗಳೇನಪ್ಪ ಅಂದರೆ ಮೊದಲನೇದಾಗಿ ನಿರುದ್ಯೋಗ ಹೆಚ್ಚಾಗೋದಕ್ಕೆ ಕಾರಣಗಳೇನಪ್ಪ ಅಂದರೆ ಮಿತಿ ಮೀರಿದ ಜನಸಂಖ್ಯೆ, ಹೆಚ್ಚಾದಂತಹ ತಂತ್ರಜ್ಞಾನ, ಇವೆರಡೂ ಕೂಡ ನಿರುದ್ಯೋಗ ದಿನೇ ದಿನೇ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣಗಳಾಗಿರುವಂಥದ್ದು. ಮೊದಲನೇದಾವುದು ಮಿತಿ ಮೀರಿದ ಜನಸಂಖ್ಯೆ, ಈ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಜನಸಂಖ್ಯೆ, ಅದ್ರ ಜೊತೆಗೆ ಹೆಚ್ಚಾಗುತ್ತಿರುವ ತಂತ್ರಜ್ಞಾನದ ಬಳಕೆ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ನಂತರ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ಹಾಗೆ ಕೃಷಿಯ ಮೇಲಿನ ಅಧಿಕ ಅವಲಂಬನೆ, ಹಾಗೆ ಗೃಹ ಕೈಗಾರಿಕೆಗಳ ನಾಶ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ, ಇವೆಲ್ಲವೂ ಕೂಡ ನಿರುದ್ಯೋಗ ಸಮಸ್ಯೆಗೆ ಕಾರಣಗಳಾಗಿವೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಿರುದ್ಯೋಗ ಅಂದ್ರೇನು? ಉದ್ಯೋಗ, ಕೆಲಸ ಮಾಡಲು ಅರ್ಹತೆ ಇದ್ದರೂ ಕೂಡ ಅವರಿಗೆ ಉದ್ಯೋಗ ಸಿಗದೇ ಇರುವ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ನಿರುದ್ಯೋಗ ಎಂದು ಕರೆಯುತ್ತೇವೆ. ಹಾಗಾದರೆ ನಿರುದ್ಯೋಗಕ್ಕೆ ಕಾರಣಗಳ್ಯಾವ್ಯಾವು? ಮೊದಲನೇದಾಗಿ ಮಿತಿ ಮೀರಿದ ಜನಸಂಖ್ಯೆ, ಹಾಗೂ ಹೆಚ್ಚಾದ ತಂತ್ರಜ್ಞಾನದ ಬಳಕೆ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ಹಾಗೂ ಗೃಹ ಕೈಗಾರಿಕೆಗಳ ನಾಶ, ಕೃಷಿಯ ಮೇಲಿನ ಅಧಿಕ ಒತ್ತಡ, ಅಧಿಕ ಅವಲಂಬನೆ, ಹಾಗೂ ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಇರುವುದರಿಂದ ಈ ಎಲ್ಲ ಕಾರಣಗಳಿಂದ ಇವತ್ತು ದಿನೇ ದಿನೇ ನಿರುದ್ಯೋಗದ ಸಮಸ್ಯೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಇಂತಹ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಂತಹ ಪರಿಹಾರ ಕ್ರಮಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಾಲ ನೀಡುವುದು. ಸ್ವಯಂ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ ಯುವಕರಿಗೆ ಆಸಕ್ತಿ ಇರುವಂತಹ, ಕೆಲಸ ಮಾಡಲು ಆಸಕ್ತಿ ಇರುವಂತಹ, ಉದ್ಯೋಗ ಮಾಡುವಂತಹ ಯುವಕರಿಗೆ, ವ್ಯಕ್ತಿಗಳಿಗೆ ಏನ್ ಮಾಡೋದು? ಸರ್ಕಾರ ಸಾಲ ಸೌಲಭ್ಯವನ್ನ ಇವತ್ತು ನೀಡ್ತಾ ಇರುವಂತದ್ದು. ನಂತರದಲ್ಲಿ ಸಹಾಯಧನ ನೀಡುವುದು, ಅನೇಕ ಸ್ವಂತ ಉದ್ಯೋಗ ಮಾಡೋದಕ್ಕೆ ಸಹಾಯಧನವನ್ನ ನೀಡುವಂಥದ್ದು. ಹಾಗೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ನೀಡುವುದರ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನ ಸರ್ಕಾರ ಹೋಗಲಾಡಿಸ್ತಾ ಇದೆ. ಹಾಗೆ ವೃತ್ತಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡ್ತಾ ಇದೆ. ಇಲ್ಲಿ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ಇವತ್ತು ಕರಕುಶಲ ಕಸುಬುಗಳ ಮತ್ತು ಸ್ವಯಂ ಉದ್ಯೋಗದಲ್ಲಿ ತಯಾರಾದಂತಹ ವಸ್ತುಗಳು ಔದ್ಯೋಗೀಕರಣದಲ್ಲಿ ತಯಾರಾದಂತಹ, ಕೈಗಾರಿಕೆಗಳಲ್ಲಿ ತಯಾರಾದಂತಹ ವಸ್ತುಗಳ ಜೊತೆಗೆ ಪೈಪೋಟಿ ಮಾಡಲು, ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡದೆ ಅವು ಹಿಂದುಳಿಯೋದ್ರಿಂದ, ಹಿಂದುಳಿತಾ ಇರೋದ್ರಿಂದ ಅಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗೋದನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ಇವತ್ತು ನೀಡ್ತಾ ಇದೆ. ಹಾಗೆ ವೃತ್ತಿ ಶಿಕ್ಷಣಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಡೋದ್ರ ಮೂಲಕ ನಾವೇನ್ ಮಾಡೋದು? ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬಹುದು. ಹಾಗಾದ್ರೆ ಸರ್ಕಾರ ಕೈಗೊಂಡಂತಹ ಪರಿಹಾರೋಪಾಯಗಳು ಯಾವ್ಯಾವಪ್ಪ ಅಂದ್ರೆ ಮೊದಲನೇದು ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣ, ಹಾಗೂ ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯ, ಧನ ಸಹಾಯ, ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ನೀಡುವುದು, ಹಾಗೆ ವೃತ್ತಿ ಶಿಕ್ಷಣವನ್ನ ನೀಡುವುದರ ಜೊತೆಗೆ ನಾವು ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬಹುದಾಗಿದೆ. ಈ ಎಲ್ಲಾ ಅಂಶಗಳನ್ನ ನಾವು ತಿಳಿಯುವಂಥದ್ದು. ಇನ್ನು ಭ್ರಷ್ಟಾಚಾರ ಅಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ತಿಳಿಯೋದಾದ್ರೆ, ಭ್ರಷ್ಟಾಚಾರ ಎಂದರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆಯನ್ನು ನಾವೇನಂತ ಕರೀತೀವಿ? ಭ್ರಷ್ಟಾಚಾರ ಎಂದು ಕರೆಯಲಾಗುತ್ತದೆ. ಭ್ರಷ್ಟಾಚಾರ ಅಂದ್ರೇನು? ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಅವರು ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡುವಿಕೆಯನ್ನ ನಾವು ಭ್ರಷ್ಟಾಚಾರ ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಭ್ರಷ್ಟಾಚಾರ ಅನ್ನುವಂಥದ್ದು ಇವತ್ತು ಭಾರತದ ಸಾರ್ವಜನಿಕ ಜೀವನದಲ್ಲಿ ಒಂದು ಸಾಮಾಜಿಕ ಪಿಡುಗಾಗಿಯೇ ಪರಿಣಮಿಸಿರುವಂಥದ್ದು ಭ್ರಷ್ಟಾಚಾರ ವಾಸ್ತವಿಕವಾಗಿ ಸಾರ್ವಜನಿಕವಾಗಿಯೂ ಮತ್ತು ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಭ್ರಷ್ಟಾಚಾರ ವ್ಯಾಪಕವಾಗಿ ಹಬ್ಬಿರುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ಹಾಗಾದರೆ ಭ್ರಷ್ಟಾಚಾರ ಅಂದ್ರೆ ಏನಪ್ಪ ಅಂದರೆ ಲಂಚ ಅಥವಾ ಇನ್ಯಾವುದೇ
ಕಾನೂನು ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆಯನ್ನು ನಾವೇನಂತ ಕರಿತೀವಿ? ಭ್ರಷ್ಟಾಚಾರ ಎಂದು ಕರೆಯುತ್ತೇವೆ. ಸ್ವಾರ್ಥದಿಂದ ತನ್ನ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಕೂಡ ನಾವೇನಂತ ಕರಿತೀವಿ? ಭ್ರಷ್ಟಾಚಾರ ಎಂದು ಕರೆಯುತ್ತೇವೆ. ಇವತ್ತಿದು ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿ ಹರಡಿಕೊಂಡಿರುವಂಥದ್ದು. ಇನ್ನು ಭ್ರಷ್ಟಾಚಾರದ ಪರದೆಯೊಳಗೆ ಬರುವಂತಹ ಸಂಗತಿಗಳನ್ನು ಗಮನಿಸುವುದಾದರೆ ಲಂಚಗುಳಿತನವು ಕೂಡ ಭ್ರಷ್ಟಾಚಾರದ ಪರದೆಯೊಳಗೆ ಬರುವಂತಹ ಒಂದು ಸಂಗತಿ. ಸ್ವಜನ ಪಕ್ಷಪಾತ, ಹಾಗೆ ಜಾತೀಯತೆ ಹಾಗೂ ನಿಧಾನ ದ್ರೋಹ ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಪರದೆಯೊಳಗೆ ಬರುವಂತಹ ಸಂಗತಿಗಳೇ. ಇಲ್ಲಿ ಲಂಚಗುಳಿತನ, ಒಂದು ಕೆಲಸ ಆಗಬೇಕು ಅಂದರೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ನಾವು ಹಣವನ್ನು ಕೊಟ್ಟು ಕೆಲಸಗಳನ್ನು ಮಾಡಿಸ್ಕೊಳ್ತೀವಿ. ಈ ಥರ ಲಂಚವನ್ನು ತೆಗೆದುಕೊಳ್ಳೋದು ಕೂಡ ಅದು ಭ್ರಷ್ಟಾಚಾರದ ಪರದೆಯೊಳಗೆ ಬರುವಂತಹ ಒಂದು ಸಂಗತಿಯೇ ಆಗಿರುವಂಥದ್ದು. ಸ್ವಜನ ಪಕ್ಷಪಾತ, ಜಾತೀಯತೆ ಮಾಡೋದು ಕೂಡ, ಹಾಗೆ ನಿಧಾನ ದ್ರೋಹ, ನಿಧಾನವಾಗಿ ಮೋಸ ಮಾಡುವಂಥದ್ದು, ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಪರದೆಯೊಳಗೆ ಬರುವಂತಹ ಸಂಗತಿಗಳಾಗಿವೆ. ಇನ್ನು ಭ್ರಷ್ಟಾಚಾರ ಜಾಲದಲ್ಲಿ ಕಂಡು ಬರುವಂತಹ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ತೆರಿಗೆ ಕಳ್ಳತನ, ಇದು ಕೂಡ ಭ್ರಷ್ಟಾಚಾರ ಜಾಲದೊಳಗೆ ಸೇರಿಕೊಂಡಂತಹ ಪ್ರಮುಖ ಅಂಶಗಳು. ಯಾವುದು? ತೆರಿಗೆ ಕಳ್ಳತನ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ, ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ, ಔದ್ಯೋಗಿಕ ವಂಚನೆ ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿಕೊಂಡಿರುವಂತಹ ಅಂಶಗಳು. ಯಾವ್ಯಾವು? ತೆರಿಗೆ ಕಳ್ಳತನ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ, ವಿದೇಶಿ ವಿನಿಮಯ, ಕಾನೂನು ಉಲ್ಲಂಘನೆ ಮಾಡೋದು ಕೂಡ ಯಾವುದರಲ್ಲಿ ಬರುತ್ತೆ? ಭ್ರಷ್ಟಾಚಾರದ ಜಾಲದಲ್ಲೇ ಸೇರಿಕೊಳ್ಳುವಂಥದ್ದು. ಹಾಗೆ ಔದ್ಯೋಗಿಕವಾಗಿ ವಂಚನೆ ಮಾಡುವಂಥದ್ದು ಕೂಡ ಭ್ರಷ್ಟಾಚಾರದಲ್ಲೇ ಸೇರಿಕೊಳ್ಳುವಂಥ ಅಂಶಗಳು. ಇವು ಭ್ರಷ್ಟಾಚಾರದಲ್ಲಿ ಸೇರಿಕೊಂಡ ಪ್ರಮುಖ ಅಂಶಗಳು. ಇನ್ನು ಭ್ರಷ್ಟಾಚಾರದ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡಂತಹ ಪರಿಹಾರ ಕ್ರಮಗಳು ಯಾವಪ್ಪ ಅಂದರೆ, ಭ್ರಷ್ಟಾಚಾರದ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡಂತಹ ಪರಿಹಾರ ಕ್ರಮಗಳು, ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ನಾವು ಹಂತವಾಗಿ ಸಮಾಜದಲ್ಲಿ ಏನು ಮಾಡ್ಬೋದು? ಭ್ರಷ್ಟಾಚಾರವನ್ನು ನಿರ್ಮೂಲನೆಯನ್ನು ಮಾಡಬಹುದಾಗಿದೆ. ಬರೀ ಸರ್ಕಾರದ ಪ್ರಯತ್ನ ಅಷ್ಟೇ ಅಲ್ಲ, ಇಲ್ಲಿ ಜನರ ಪ್ರಜಾಪ್ರಭುತ್ವ ಸರ್ಕಾರ ಆಗಿರೋದ್ರಿಂದ ಇಲ್ಲಿ ಪ್ರಜೆಗಳ ಸಹಕಾರವೂ ಹೆಚ್ಚು ಅಗತ್ಯವಾಗಿರುತ್ತೆ. ಹಾಗಾಗಿ ಪ್ರಜೆಗಳ ಸಹಕಾರ ಇತ್ತು ಅಂದರೆ ನಾವು ಭ್ರಷ್ಟಾಚಾರವನ್ನು ಹಂತವಾಗಿ ನಾವು ಏನು ಮಾಡ್ಬೋದು? ನಿರ್ಮೂಲನೆಯನ್ನು ಮಾಡ್ಬೋದು. ಸಾರ್ವಜನಿಕರ ಸಹಕಾರ ಪ್ರಮುಖವಾಗಿರುವಂಥದ್ದು. ಸಾರ್ವಜನಿಕರ ಸಹಕಾರ, ನಾವು ಭ್ರಷ್ಟಾಚಾರದ ಜೊತೆಗೆ ರಾಜಿ ಮಾಡಿಕೊಂಡು ಹೊಂದ್ಕೊಂಡು ಅದನ್ನೇ ಜೀವನ ಅಂತ ಬದುಕಕ್ಕೆ ಹೋದರೆ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಕಾರ ತಂದಂಥ ಕಾನೂನುಗಳನ್ನು, ಭ್ರಷ್ಟಾಚಾರದ ನಿರ್ಮೂಲನೆಗೆ ಏನು ಕಾನೂನುಗಳನ್ನು ಜಾರಿಗೆ ತಂದಿದೆಯೋ ಆ ಕಾನೂನುಗಳನ್ನು ಪ್ರಜೆಗಳಾದ ನಾವುಗಳು ಸರಿಯಾಗಿ ಅದನ್ನು ಪಾಲನೆಯನ್ನು ಮಾಡಿದರೆ ನಾವಿಲ್ಲಿ ಭ್ರಷ್ಟಾಚಾರವನ್ನು ಏನು ಮಾಡ್ಬೋದು? ಸಂಪೂರ್ಣವಾಗಿ ನಿರ್ನಾಮ ಮಾಡ್ಬೋದು, ನಿಗ್ರಹಿಸ್ಬೋದು ಎನ್ನುವಂಥದ್ದು. ಇನ್ನು ಜನಜಾಗೃತಿಯನ್ನು ಮೂಡಿಸೋದ್ರಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋದ್ರ ಮೂಲಕ ಹಂತವಾಗಿ ಭ್ರಷ್ಟಾಚಾರವನ್ನು ನಾವೇನು ಮಾಡ್ಬೋದು? ನಿರ್ಮೂಲನೆಯನ್ನು ಮಾಡ್ತಾ ಹೋಗ್ಬೋದು. ಇನ್ನು ಕಠಿಣ ಶಿಕ್ಷೆಯನ್ನು ವಿಧಿಸುವಂಥದ್ದು ಕೂಡ. ಏನು ಕಠಿಣ ಶಿಕ್ಷೆಪ್ಪ ಅಂದರೆ ಭ್ರಷ್ಟಾಚಾರವನ್ನು ಅಂದರೆ ಯಾವುದು? ಭ್ರಷ್ಟಾಚಾರ ಮಾಡುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ದಯಾದಾಕ್ಷಿಣ್ಯನ ತೋರಿಸದೆ ಅವರಿಗೆ ಕಠಿಣವಾದಂಥ ಶಿಕ್ಷಣ ವಿಧಿಸಿದಾಗ ಹಂತವಾಗಿ ನಾವು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಅದೇನು ಹಬ್ಬಿಕೊಂಡಿದ್ದು ಒಂದು ಸಾಮಾಜಿಕ ಪಿಡುಗಾಗಿದೆ ಆ ಭ್ರಷ್ಟಾಚಾರವನ್ನು ನಾವೇನು ಮಾಡ್ಬೋದು? ನಿರ್ಮೂಲನೆಯನ್ನು ಮಾಡ್ಬೋದು. ಹಾಗೆ ಕರ್ನಾಟಕ ಸರ್ಕಾರ ಇವತ್ತು ಸರ್ಕಾರ ಜಾರಿಗೆ ತಂದಂಥ ಒಂದು ಸಂಸ್ಥೆ ಇದೆ, ಭ್ರಷ್ಟಾಚಾರದ ನಿಯಂತ್ರಣವನ್ನು ಮಾಡುವಂಥ ಸಂಸ್ಥೆ, ನಿರ್ಮೂಲನೆ ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳು ಅಂತ ಇವತ್ತು ಇದೆ. ಆ ಲೋಕಾಯುಕ್ತ ಸಂಸ್ಥೆಗಳ ಸ್ಥಾಪನೆ ಆದ್ಮೇಲಿಂದ ಇವತ್ತು ಭ್ರಷ್ಟಾಚಾರ ಸಮಾಜದಲ್ಲಿ ಸ್ವಲ್ಪ ಹಂತವಾಗಿ ಕಡಿಮೆ ಆಗ್ತಾ ಇರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಹಾಗೆ ಸರ್ಕಾರದ ಕಚೇರಿಗಳಲ್ಲಿ ನಾವು CCTV ಕ್ಯಾಮ್ರಾಗಳನ್ನು ಅಳವಡಿಸುವುದರ ಮೂಲಕ ನಾವೇನು ಮಾಡ್ಬೋದು? ಭ್ರಷ್ಟಾಚಾರವನ್ನು ನಿಯಂತ್ರಣವನ್ನು ಮಾಡ್ಬೋದು. ಹೇಗೆ ಅಂತಂದರೆ ಸರ್ಕಾರಿ ಕಚೇರಿಗಳಲ್ಲಿ CCTVಯನ್ನು ಅಳವಡಿಸೋದ್ರ ಮೂಲಕ ಯಾವುದೇ ವ್ಯಕ್ತಿ ಒಬ್ಬ ಲಂಚ ತೆಗೆದುಕೊಳ್ತಿದ್ದಾನೆ ಅಂದರೆ ಅಲ್ಲಿ ಆ ವ್ಯಕ್ತಿಯನ್ನು ನಾವು ಸೆರೆ ಹಿಡಿಯೋದಕ್ಕೆ ಅಥವಾ ಶಿಕ್ಷೆ ಕೊಡೋದಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಮತ್ತು ಸರಿಯಾದ ಕಾರ್ಯ ಯೋಜನೆಗಳಲ್ಲಿ ನಡೀತಾ ಇದ್ದಾವ, ಕೆಲಸ ಕಾರ್ಯಗಳು ನಡೀತಾ ಇದ್ದಾವ ಇನ್ನು ಅನ್ನುವಂಥದ್ದನ್ನು ತಿಳಿಯೋದಕ್ಕೂ ಕೂಡ ಇಲ್ಲಿ ಸಹಕಾರಿಯಾಗುತ್ತೆ. ಈ ರೀತಿಯ ಈ ಎಲ್ಲ ಪರಿಹಾರ ಕ್ರಮಗಳನ್ನು ಬಳಸೋದ್ರ ಮೂಲಕ ನಾವೇನು ಮಾಡ್ಬೋದು? ಭ್ರಷ್ಟಾಚಾರವನ್ನು ನಿರ್ಮೂಲನೆಯನ್ನು ಮಾಡ್ಬೋದು.
ಸರ್ಕಾರ ಒಂದೇ ಇಲ್ಲಿ ಕ್ರಮಗಳನ್ನು ಜಾರಿಗೆ ತಂದ ಜಾರಿಗೆ ತಂದ ತಕ್ಷಣ ಇಲ್ಲಿ ಯಾವುದೇ ಸಮಸ್ಯೆಯೂ ಕೂಡ ಪರಿಹಾರ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಜನರ ಅವಶ್ಯಕತೆ, ಸಹಕಾರ ಬಹಳ ಮುಖ್ಯ. ಜನರು ಜಾಗೃತಿಗೊಂಡಾಗ ಮಾತ್ರ ನಾವು ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾದರೆ ಭ್ರಷ್ಟಾಚಾರದ ಪರ್ಯಾಯೋಪಾಯಗಳು ಯಾವ್ಯಾವಪ್ಪ? ಭ್ರಷ್ಟಾಚಾರ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡ ಯೋಜನೆಗಳು ಯಾವುವು ಅಂದರೆ, ಅಥವಾ ನಿಮ್ಮ ಸಲಹೆಗಳು ಯಾವಪ್ಪ ಅಂದ್ರೂ ಕೂಡ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ, ಸಾರ್ವಜನಿಕರ ಸಹಕಾರ, ಜನಜಾಗೃತಿ, ಕಠಿಣ ಶಿಕ್ಷೆಯನ್ನು ವಿಧಿಸುವುದು ಹಾಗೂ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳ ಸ್ಥಾಪನೆಯನ್ನು ಮಾಡುವಂಥದ್ದು. ಸರ್ಕಾರಿ ಕಚೇರಿಗಳಲ್ಲಿ CCTV ಕ್ಯಾಮೆರಾಗಳನ್ನು ಅಳವಡಿಸುವುದರ ಮೂಲಕ ಇಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬಹುದು. ಇನ್ನು ಇವು ಭಾರತ ಎದುರಿಸುತ್ತಿರುವಂಥ ಪ್ರಮುಖ ಸಮಸ್ಯೆಗಳಲ್ಲಿ ಮತ್ತೊಂದು ಯಾವುದಪ್ಪ ಅಂದರೆ ತಾರತಮ್ಯತೆ ಅನ್ನುವಂಥದ್ದು. ಭಾರತೀಯ ಸಮಾಜಕ್ಕೆ ಲಿಂಗ, ಜಾತಿ ಮತ್ತು ಪ್ರಾದೇಶಿಕ ಅಸಮಾನತೆಗಳು ಪ್ರಬಲವಾಗಿದ್ದಂಥ ಸವಾಲುಗಳಾಗಿ ಇವತ್ತು ಪರಿಣಮಿಸಿರುವಂಥದ್ದು. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವತ್ತೇನಾಗಿದೆಯಪ್ಪ ಅಂದರೆ ಲಿಂಗ ತಾರತಮ್ಯತೆ ಮತ್ತು ಜಾತಿ ಆಧಾರಿತ ತಾರತಮ್ಯತೆ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಭಾರತೀಯ ಸಮಾಜಕ್ಕೆ ಈ ಲಿಂಗ ತಾರತಮ್ಯತೆ, ಜಾತಿ ತಾರತಮ್ಯತೆ, ಪ್ರಾದೇಶಿಕ ಅಸಮಾನತೆಗಳೇನಾಗಿದ್ದಾವೆ ಸವಾಲುಗಳಾಗಿ ಪರಿಣಮಿಸಿವೆ. ಈ ಸವಾಲುಗಳನ್ನು ನಾವು ಹಂತವಾಗಿ ಇವತ್ತು ಏನು ಮಾಡ್ತಾ ಇದ್ದೀವಿ? ಅನೇಕ ಯೋಜನೆಗಳ ಮೂಲಕ ಅವುಗಳನ್ನು ನಿರ್ಮೂಲನೆ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಲಿಂಗ ತಾರತಮ್ಯತೆಯನ್ನು ಹೋಗಲಾಡಿಸಲು ಸರ್ಕಾರ ಮಹಿಳೆಯರಿಗಾಗಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ನೀಡುವುದರ ಮೂಲಕ ಮತ್ತು ಅದರಲ್ಲೂ ಮಹಿಳೆಯರಿಗೆ ಶಿಕ್ಷಣದ ಕಡೆ ಹೆಚ್ಚು ಗಮನವನ್ನು ಕೊಡುವುದರ ಮೂಲಕ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತೆ. ಹಾಗೆ ಉದ್ಯೋಗದಲ್ಲೂ ಕೂಡ ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿಯನ್ನು ನೀಡ್ತಾ ಇರುವಂಥದ್ದು. ಹಾಗೆ ರಾಜಕೀಯ ಸಂಸ್ಥೆಗಳಲ್ಲಿಯೂ ಕೂಡ ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ರಾಜಕೀಯ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೂಡ 3/1 ಕಡಿಮೆ ಆಗುವಷ್ಟು ಸ್ಥಾನಮಾನಗಳನ್ನು ಮಹಿಳೆಯರಿಗೆ ಇಲ್ಲಿ ಸರ್ಕಾರ ಏನು ಮಾಡಿದೆ? ಮೀಸಲಿಡಲಾಗುತ್ತಿದೆ. ಹಾಗೆ ಇನ್ನು ಜಾತಿ ಆಧಾರಿತ ತಾರತಮ್ಯತೆಯನ್ನು ಹೋಗಲಾಡಿಸಲು ಸರ್ಕಾರ ನಮ್ಮ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸಮಾನತೆ ಹಾಗೂ ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಈ ಹಕ್ಕುಗಳನ್ನು ನೀಡುವುದರ ಮೂಲಕ ಸರ್ಕಾರ ಏನು ಮಾಡಬೇಕು ಅಂದರೆ ಜಾತಿ ತಾರತಮ್ಯತೆಯನ್ನು ಹೋಗಲಾಡಿಸಿದೆ. ಭಾರತ ಇವತ್ತು ಅದು ಪುರಾತನ ಕಾಲದಿಂದಲೂ ಕೂಡ ಜಾತಿ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಕಂಡು ಬರ್ತಾ ಇದೆ. ಈ ಜಾತಿ ಸಮಸ್ಯೆ ಬರೇ ಸರ್ಕಾರದ ಈ ನಿಯಮಗಳಿಂದ ಮಾತ್ರ ಇದು ಸಾಧ್ಯ ಇಲ್ಲ. ಅದನ್ನು ಪ್ರಜಾವರ್ಗವೂ ಕೂಡ ಅರ್ಥ ಮಾಡಿಕೊಂಡಾಗ ಮಾತ್ರ ಇಲ್ಲಿ ಇದನ್ನು ಹೋಗಲಾಡಿಸಬಹುದು. ಪ್ರಾದೇಶಿಕ ಅಸಮಾನತೆ, ಈಗ ನಾವು ಲಿಂಗ ಆಧಾರಿತ ತಾರತಮ್ಯತೆಯನ್ನು ನೋಡಿದ್ವಿ, ಜಾತಿ ಆಧಾರಿತ ತಾರತಮ್ಯತೆ ನೋಡಿದ್ವಿ. ಹಾಗೆ ಪ್ರಾದೇಶಿಕ ಅಸಮಾನತೆಯೂ ಕೂಡ ಒಂದಾಗಿದೆ. ಹಾಗೆ ಪ್ರಾದೇಶಿಕ ಅಸಮಾನತೆ ನಿವಾರಣೆ ಮಾಡೋದಕ್ಕೋಸ್ಕರ ನಮ್ಮ ಸಂವಿಧಾನದ 371ನೇ ವಿಧಿಗೆ A ಯಿಂದ J ವರೆಗೂ ತಿದ್ದುಪಡಿಗಳ ಮೂಲಕ ಸೇರ್ಪಡೆಯನ್ನು ಮಾಡಲಾಗಿದೆ. ಸಮಾನತೆ ಹೋಗಲಾಡಿಸುವುದು. ಹಾಗೆ ಕರ್ನಾಟಕದ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ 2001ರಲ್ಲಿ TM ನಂಜುಂಡಪ್ಪನವರ ಸಮಿತಿ ವರದಿಯನ್ನು ನೀಡಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಸಂವಿಧಾನದ ವಿಧಿಯು 371J ಸೇರ್ಪಡೆ ಮಾಡುವುದರ ಮೂಲಕ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಹಾಗಾದರೆ ಸಂವಿಧಾನದ ಎಷ್ಟನೇ ವಿಧಿ ಅಂದರೆ 371ನೇ ವಿಧಿಯ ಸೇರ್ಪಡೆ ಮಾಡುವ ಮೂಲಕ ಇಲ್ಲಿ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ನಂತರ ಭಾರತ ಎದುರಿಸುತ್ತಿರುವಂಥ ಇನ್ನೊಂದು ಪ್ರಮುಖ ಸಮಸ್ಯೆ ಸವಾಲು ಯಾವುದಂದರೆ ಕೋಮುವಾದ ಎಂದರೇನು ಅಂದರೆ ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡುತ್ತೆ. ಯಾವುದರ ಆಧಾರದ ಮೇಲೆ? ಧರ್ಮದ ಆಧಾರದ ಮೇಲೆ ಸಮಾಜವನ್ನೇ ಮಾಡುತ್ತೆ, ವಿಭಜನೆಯನ್ನು ಮಾಡುತ್ತೆ. ಹಾಗೆ ಆ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಕೋಮುವಾದ ಎಂದು ಕರೆಯುತ್ತೇವೆ. ಧರ್ಮದ ಆಧಾರದ ಮೇಲೆ ಸಮಾಜವನ್ನು ಏನು ಮಾಡುತ್ತೆ? ವಿಭಜನೆಯನ್ನು ಮಾಡುತ್ತೆ. ಮತ್ತು ಅದೇ ನೆಲೆಯಲ್ಲಿ ಗುರುತಿಸ್ಕೊಂಡಿದ್ದು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳು ಇವ್ರ ಕಂಡ್ರೆ ವಿರೋಧ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳೋದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕೋಮುವಾದ ಎಂದು ಕರೆಯುತ್ತೇವೆ. ಇನ್ನೊಂದು ವ್ಯಾಖ್ಯೆ ಹೇಳಬೇಕು ಅಂದರೆ ಕೋಮುವಾದ ಎಂದರೆ ಅನ್ಯ ಧರ್ಮಗಳ ಬಗ್ಗೆ ಸೈರಣಿ ಇಲ್ಲದಿರುವುದನ್ನು ಕೂಡ ನಾವೇನಂತ ಕರಿತೀವಿ? ಕೋಮುವಾದ ಎಂದು ಕರೆಯುತ್ತೇವೆ. ಹಾಗೆ ಕೋಮುವಾದದಿಂದ ಇವತ್ತು ತುಂಬ ದುಷ್ಪರಿಣಾಮಗಳು ಉಂಟಾಗ್ತವೆ. ಇದಂತೂ
ಸಮಾಜಕ್ಕೆ ಒಂದು ಧಕ್ಕೆಯನ್ನು ಉಂಟು ಮಾಡುತ್ತದೆ. ಕೋಮುವಾದವು ಭಾವೈಕ್ಯತೆಗೆ, ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತದೆ. ಅದರ ಕಾರಣ ಏನಪ್ಪ ಅಂದರೆ ಸಮಾಜದಲ್ಲಿ ಅಪನಂಬಿಕೆಯಿಂದ ಮತ್ತು ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಯಾವುದು? ಕೋಮುವಾದ ಏನು ಮಾಡುತ್ತೆ? ಸಮಾಜದಲ್ಲಿ ಅಪನಂಬಿಕೆ, ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ, ಒಬ್ಬರ ಮೇಲೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮದ ಮೇಲೆ ಅಪನಂಬಿಕೆಯನ್ನು ಹುಟ್ಟಿಸುವುದು ಮತ್ತು ಭಯದ ವಾತಾವರಣವನ್ನು ಅದು ಸೃಷ್ಟಿಸುತ್ತೆ. ಹಾಗೆ ಗುಂಪುಗಾರಿಕೆಯನ್ನು ಮಾಡುತ್ತದೆ. ಆ ಧರ್ಮದ ಗುಂಪು ಒಂದು, ಈ ಧರ್ಮದ ಗುಂಪು ಒಂದು, ಈ ರೀತಿ ಗುಂಪುಗಾರಿಕೆಯನ್ನು ಮಾಡುತ್ತೆ. ಮತ್ತು ಅದರ ಜೊತೆಗೆ ರಾಜಕೀಯ ಪೈಪೋಟಿಯೂ ಕೂಡ ಇಲ್ಲಿ ದುಷ್ಪರಿಣಾಮವಾಗಿ ಪರಿಣಮಿಸುತ್ತೆ. ಸಾಮಾಜಿಕ ನೆಮ್ಮದಿಯಂತೂ ಕೋಮುವಾದದಿಂದ ನಾಶವಾಗುತ್ತದೆ. ಹಾಗೆ ದೇಶದ ಐಕ್ಯತೆಗೆ ಕೋಮುವಾದ ಅನ್ನುವಂಥದ್ದು ಮಾರಕವಾಗುತ್ತದೆ. ಕೋಮುವಾದವು ದೇಶದ ಐಕ್ಯತೆಗೆ ಮಾರಕವಾಗುತ್ತದೆ. ಹಾಗೆ ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ. ಹಾಗೆ ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳಿಗೆ ನಾಶವನ್ನು ಉಂಟು ಮಾಡುತ್ತದೆ. ಯಾವುದು? ಕೋಮುವಾದ. ಹಾಗಾದರೆ ಕೋಮುವಾದದ ಅಂದ್ರೇನು? ಇಲ್ಲಿ ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಭಜನೆ ಮಾಡುತ್ತೆ. ಅದೇ ನೆಲೆಯಲ್ಲಿಯೇ ಗುರುತಿಸಿಕೊಂಡ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳೋದನ್ನು ನಾವೇನಂತೀವಿ? ಕೋಮುವಾದ ಅಂತ ಕರಿತೀವಿ. ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳಂದರೆ ಸಮಾಜದಲ್ಲಿ ಅಪನಂಬಿಕೆ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಂತರ ನೆಮ್ಮದಿಯನ್ನು ನಾಶ ಮಾಡುತ್ತೆ. ಹಾಗೆ ದೇಶದ ಐಕ್ಯತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ, ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ, ಹಾಗೂ ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳ ನಾಶಕ್ಕೂ ಕೂಡ ಕೋಮುವಾದವು ಧಕ್ಕೆಯನ್ನು ಉಂಟು ಮಾಡುತ್ತೆ. ಈ ರೀತಿಯಾಗಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಕೋಮುವಾದವನ್ನು ನಿಯಂತ್ರಣ ಮಾಡೋದಕ್ಕೆ, ಅದನ್ನು ಪರಿಹರಿಸೋದಕ್ಕೆ ಅಥವಾ ಅದನ್ನು ಆ ಸವಾಲನ್ನು ಎದುರಿಸೋದಕ್ಕೆ, ನಿಗ್ರಹಿಸೋದಕ್ಕೆ ನಾವಿಲ್ಲಿ ಸರ್ಕಾರ ಕೈಗೊಂಡಂಥ ಪರಿಹಾರ ಕ್ರಮಗಳನ್ನು ನೋಡೋದ್ರೆ ಮೊದಲು ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದರ ಮೂಲಕ ಇಲ್ಲಿ ನಾವು ನಮ್ಮ ದೇಶದಲ್ಲಿ ಕೋಮುವಾದವನ್ನು ನಿಯಂತ್ರಣ ಮಾಡ್ಬೋದು. ಹಾಗೆ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣೋದು. ಪ್ರತಿಯೊಬ್ಬ ಪ್ರಜೆಯು ಏನು ಮಾಡ್ಬೋದು? ಒಬ್ಬರನ್ನು ಇನ್ನೊಬ್ಬರು ಗೌರವದಿಂದ ಕಾಣುವುದರ ಮೂಲಕ ಕೂಡ ಈ ಕೋಮುವಾದವನ್ನು ನಾವು ನಿಯಂತ್ರಣ ಮಾಡೋದು. ಎಲ್ಲ ರಂಗಗಳಲ್ಲೂ ಜಾತೀಯತೆ ತತ್ವಗಳಿಗೆ ಒತ್ತನ್ನು ಕೊಡುವಂಥದ್ದು. ಎಲ್ಲ ರಂಗಗಳಲ್ಲೂ ಜಾತ್ಯತೀತ ತತ್ವಗಳಿಗೆ, ಯಾವುದು? ಜಾತ್ಯತೀತ ತತ್ವಗಳಿಗೆ ಒತ್ತನ್ನು ನೀಡಿದಾಗ ನಾವು ಕೋಮುವಾದವನ್ನು ಸಂಪೂರ್ಣವಾಗಿ ನಿಗ್ರಹಿಸಬಹುದು. ಹಾಗೆ ಉತ್ತಮ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಪ್ರತಿಯೊಂದು ಧರ್ಮದವರು, ಪ್ರತಿಯೊಬ್ಬ ನಾಗರಿಕರು ಕೂಡ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸ್ಕೊಂಡ್ರೆ ನಾವು ಕೋಮುವಾದವನ್ನು ನಮ್ಮ ಸಮಾಜದಿಂದ ಹಂತವಾಗಿ ಅದನ್ನು ನಿರ್ಮೂಲನೆ ಮಾಡಬಹುದು. ಈ ಅವಧಿಯಲ್ಲಿ ಕಲಿತಂಥ ವಿಷಯಗಳಲ್ಲಿ ನಾವಿವತ್ತು ಗೃಹಪಾಠವನ್ನು ನೋಡೋಣ. ಮೊದಲೇ ಭಾರತ ಎದುರಿಸುತ್ತಿರುವಂತಹ ಪ್ರಮುಖ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು ಅಂದರೆ, ಯಾವ್ಯಾವ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳು? ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯತೆ, ಭಯೋತ್ಪಾದನೆ ಹಾಗೂ ಕಾರ್ಪೊರೇಟರ್ ತಂತ್ರಗಾರಿಕೆ ಮತ್ತು ಕೋಮುವಾದ. ಇವೆಲ್ಲವೂ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳು. ಈ ಸಮಸ್ಯೆಗಳೇ ಎರಡನೇ ಪ್ರಶ್ನೆ. ಭಾರತ ಎದುರಿಸುತ್ತಿರುವ ಸಮಸ್ಯೆಗಳ ನಿವಾರಣೆಗಿರುವ ಪರಿಹಾರೋಪಾಯಗಳನ್ನು ತಿಳಿಸಿ. ಭಾರತ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳು ಯಾವುವು ಅಂದರೆ, ಉತ್ತಮ ಶಾಸಕಾಂಗ, ದಕ್ಷ ಆಡಳಿತ ಪದ್ಧತಿ ಮತ್ತು ಸಾಮಾಜಿಕ ಆಡಳಿತಗಳು, ಸಾಮಾಜಿಕ ಸುಧಾರಣೆಗಳು, ಹಾಗೆ ತ್ವರಿತ ಪಕ್ಷರಹಿತ ಆಡಳಿತ, ನ್ಯಾಯ ಇವೆಲ್ಲವೂ ಕೂಡ ಈ ಸಮಸ್ಯೆಗಳಿಗೆ ಪರಿಹಾರಗಳು. ಇನ್ನು ನಿರುದ್ಯೋಗ ಎಂದರೇನು? ಉದ್ಯೋಗ ಇದ್ರೂ ಕೂಡ ಅಂದರೆ ಅರ್ಹತೆ ಇರುವಂಥ ವ್ಯಕ್ತಿಗೆ ಉದ್ಯೋಗ ಸಿಗದೇ ಇರುವಂತಹ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ನಿರುದ್ಯೋಗ ಎಂದು ಕರೆಯುತ್ತೇವೆ. ಇನ್ನು ಕೋಮುವಾದ ಎಂದರೇನಪ್ಪ ಅಂದರೆ, ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡಿ ಆ ನೆಲೆಯಲ್ಲೇ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳೋದನ್ನು ನಾವೇನಂತ ಕರಿತೀವಿ? ಕೋಮುವಾದ ಎಂದು ಕರೆಯುತ್ತೇವೆ. ಈ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿಬಿಟ್ಟು ಬರಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಕೋಮುವಾದ ಎಂದರೇನು ಮತ್ತು ಕೋಮುವಾದದ ದುಷ್ಪರಿಣಾಮಗಳು ಹಾಗೂ ಕೋಮುವಾದಕ್ಕೆ ಕಾರಣಗಳು, ಹಾಗೆ ಕೋಮುವಾದವನ್ನು ನಿಯಂತ್ರಣಗೊಳಿಸುವ ಕ್ರಮಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಇನ್ನು ಮಹಿಳೆಯರ ಸ್ಥಾನಮಾನದ ಬಗ್ಗೆ ತಿಳಿಯೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಮಹಿಳೆಯರ ಸ್ಥಾನಗಳನ್ನು ಗುರುತಿಸಬಹುದಾಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅನಿ ಬೆಸೆಂಟ್, ಕಸ್ತೂರಿಬಾ, ಸಾವಿತ್ರಿಬಾ ಫುಲೆ ಮೊದಲಾದವರನ್ನು ಸ್ಮರಿಸಬಹುದಾಗಿದೆ. ಹಾಗೆ ಸರೋಜಿನಿ ನಾಯ್ಡು. ಇಂದು
ಇಂದು ವಿವಿಧ ರಂಗಗಳಲ್ಲಿ ಮಹಿಳೆಯರನ್ನು ನಾವು ಗಮನಿಸ್ಬೋದು, ಗುರುತಿಸ್ಬೋದು. ಇಂದು ಮಹಿಳೆಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಅಧ್ಯಾಪಕರಾಗಿ, ಇಂಜಿನಿಯರ್ ಆಗಿ, ಪೈಲಟ್ಗಳಾಗಿ, ಗಗನಯಾತ್ರಿಯಾಗಿ, ಪೊಲೀಸ್ ಆಗಿ, ರಾಜಕೀಯ, ರಕ್ಷಣಾ ಪಡೆ, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿನ ಕಾರ್ಯಗಳಲ್ಲಿಯೂ ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ. ಯಾವ್ಯಾವ ಕ್ಷೇತ್ರಗಳಲ್ಲಿ? ವೈದ್ಯಕೀಯ, ಅಧ್ಯಾಪಕ, ಇಂಜಿನಿಯರ್, ಪೈಲಟ್, ಗಗನಯಾತ್ರಿ, ಪೊಲೀಸ್, ರಾಜಕೀಯ ಕ್ಷೇತ್ರ, ರಕ್ಷಣಾ ಪಡೆ, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಇಂದು ಮಹಿಳೆಯರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮಹಿಳೆಯರ ಸ್ಥಾನಮಾನ. ಆದರೂ ಮಹಿಳೆಯರ ಸ್ಥಾನಮಾನ ಇನ್ನೂ ಉತ್ತಮವಾಗಬೇಕಿದೆ. ಸಾಮಾಜಿಕ ಪದ್ಧತಿಗಳು, ಬಡತನ ಮತ್ತು ಅನಕ್ಷರತೆಯಂತಹ ಕಾರಣಗಳಿಂದ ಸ್ತ್ರೀಯರ ಸ್ಥಾನಮಾನವು ಪ್ರಗತಿಯ ಪಥದಲ್ಲಿ ಹಿಂದಿರುತ್ತದೆ. ಇದು ದೇಶದ ಅಭಿವೃದ್ಧಿಗೆ ಸಮಸ್ಯೆಯಾಗಿ ಕಾಡುತ್ತದೆ. ಯಾವುದು? ಸಾಮಾಜಿಕ ಪದ್ಧತಿಗಳು, ಬಡತನ, ಅನಕ್ಷರತೆಯಂತಹ ಕಾರಣಗಳಿಂದ ಇವತ್ತಿನ್ನೂ ಸ್ತ್ರೀಯರ ಸ್ಥಾನಮಾನ ಪ್ರಗತಿಯ ಪಥದಲ್ಲೇ ಹಿಂದಿರೋದ್ರಿಂದ ದೇಶದ ಅಭಿವೃದ್ಧಿಗೆ ಈ ಎಲ್ಲವೂ ಸಮಸ್ಯೆಯಾಗಿ ಕಾಡುತ್ತವೆ. ಮಹಿಳೆಯರ ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ಉತ್ತಮಪಡಿಸಲು ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಪ್ರಾರಂಭಿಸಿದೆ. ಇದರ ಮೂಲಕ ಮಹಿಳೆಯರ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿನ ಸ್ಥಾನಮಾನವನ್ನು ಉತ್ತಮಪಡಿಸಲಾಗುತ್ತಿದೆ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಂತಹ ಕ್ರಮಗಳೆಂದರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸಿರುವಂಥದ್ದು. ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣವನ್ನು ಜಾರಿಗೆ ತಂದಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ತಂದಿದೆ, ವರದಕ್ಷಿಣೆ ನಿಷೇಧ ಕಾಯ್ದೆ. ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸುವುದಾಗಿದೆ. ಕರ್ನಾಟಕ ಸರ್ಕಾರವು ಸ್ತ್ರೀ ಶಕ್ತಿ ಎಂಬಂಥ ಕಾರ್ಯಕ್ರಮವನ್ನು ರೂಪಿಸಿ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಪ್ರಯತ್ನವನ್ನು ಪಡುವಂತಹ ಯೋಜನೆಯಾಗಿದೆ. ಮಹಿಳೆಯರ ಸ್ವಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ನೀಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಹಿಳಾ ಮಂಡಳಿಗಳು, ಶ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಯಾವ್ಯಾವು? ಮಹಿಳಾ ಮಂಡಲಗಳು, ಶ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ರಚಿಸಿದ್ದು ಮಹಿಳೆಯರ ದೂರು ದುಮ್ಮಾನಗಳನ್ನು ಇದು ಪರಿಶೀಲಿಸಿ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡುತ್ತದೆ. ಶಾಸಕಾಂಗ ಮತ್ತು ಸಂಸತ್ತಿನಲ್ಲಿ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ನೀಡುವಂತಹ ಪ್ರಯತ್ನವನ್ನು ನಡೆಯುತ್ತದೆ. ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಕೂಡ ನೀಡಲಾಗಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ಮಹಿಳೆಯರಿಗೆ ನಿಗದಿತ ಪ್ರಮಾಣದ ಮೀಸಲಾತಿಯನ್ನು ನೀಡಲಾಗಿದೆ. ಭಾರತದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ, ಪ್ರತಿಭಾ ಸಿಂಗ್ ಪಾಟೀಲ್ ರವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿದ್ಯಾರ್ಥಿಗಳೇ, ಚಿತ್ರ ನೋಡ್ತಾ ಇದ್ದೀರಾ? ಭಾರತದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ, ಪ್ರತಿಭಾ ಸಿಂಗ್ ಪಾಟೀಲ್ ರವರು ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಬ್ಬರೂ ಮಹಿಳೆಯರು ಉನ್ನತ ಸ್ಥಾನಮಾನಗಳನ್ನು ಹೊಂದಿದ್ರು. ಹಲವಾರು ಮಹಿಳೆಯರು ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ, ವಿದೇಶಿ ರಾಯಭಾರಿಗಳಾಗಿ ಮತ್ತು ಇನ್ನಿತರ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಪರಿಣಾಮಕಾರಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ.
ಇದು ಮಹಿಳೆಯರ ಸಬಲೀಕರಣಕ್ಕೆ ಸ್ಫೂರ್ತಿದಾಯಕವಾಗಿರುವಂಥದ್ದು. ಮಹಿಳೆಯರು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಇರುವಂಥದ್ದು ಮಹಿಳೆಯರ ಸಬಲೀಕರಣಕ್ಕೆ ಏನಾಗಿದೆ, ಸ್ಫೂರ್ತಿದಾಯಕವಾಗಿರುವಂಥದ್ದು. ನಂತರ ಭಾರತ ಎದುರಿಸುತ್ತಿರುವ ಮತ್ತೊಂದು ಪ್ರಮುಖ ಸಮಸ್ಯೆ ಯಾವುದಪ್ಪ ಅಂದರೆ ಭಯೋತ್ಪಾದಕತೆ. ಭಯೋತ್ಪಾದಕತೆ ಎಂದರೆ ಭಯೋತ್ಪಾದಕತೆಯನ್ನು ಭೀತಿವಾದ ಅಥವಾ ಉಗ್ರಗಾಮಿತ್ವ ಎಂದು ಕರೆಯಬಹುದು. ಭಯೋತ್ಪಾದಕತೆಯನ್ನು ನಾವೇನಂತ ಕರೀಬೋದು, ಉಗ್ರಗಾಮಿತ್ವ ಎಂದು ಕೂಡ ಕರೆಯಬಹುದಾಗಿದೆ. ಇದು ಒಂದು ಬಲಪ್ರಯೋಗದ ಒತ್ತಡದ ತಂತ್ರಗಾರಿಕೆ. ಭಯೋತ್ಪಾದನೆ ಎನ್ನುವುದು ಒಂದು ಬಲಪ್ರಯೋಗದ ಒತ್ತಡದ ತಂತ್ರಗಾರಿಕೆ. ರಾಜಕೀಯ, ಧಾರ್ಮಿಕ ಅಥವಾ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಗುರಿ ಹೊಂದಿದ ಭಯೋತ್ಪಾದಕತೆಯು ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಅಪಾರ ಹಾನಿಯನ್ನು ಉಂಟುಮಾಡುತ್ತದೆ. ಯಾವುದು? ಭಯೋತ್ಪಾದಕತೆ. ಅದಕ್ಕಿಂತಲೂ ಹೆಚ್ಚಾಗಿ ಉಗ್ರಗಾಮಿತ್ವ ಮಾನಸಿಕ ವೇದನೆಯನ್ನು ನೀಡುತ್ತದೆ. ಉಗ್ರಗಾಮಿತ್ವ ವ್ಯಕ್ತಿಗಳ ಪ್ರಾಣ ಮತ್ತು ಆಸ್ತಿ ಅವುಗಳ ಹಾನಿಯನ್ನು ಉಂಟು ಮಾಡೋದಷ್ಟೇ ಅಲ್ಲ, ಅದು ಏನು ಮಾಡುತ್ತೆ, ಮಾನಸಿಕವಾದ ನೆಮ್ಮದಿಯನ್ನು, ಸಮಾಜದ ಮಾನಸಿಕ ನೆಮ್ಮದಿಯನ್ನು ಇದು ಹಾಳು ಮಾಡುತ್ತದೆ. ಸಾಮಾಜಿಕ, ಸಾಂಸ್ಕೃತಿಕ ಅದೇ ರೀತಿ ಸರ್ಕಾರಕ್ಕೆ ನಕಾರಾತ್ಮಕ ಪ್ರಭಾವವನ್ನು ಇದು ಬೀರುವಂಥದ್ದು ಆಗಿದೆ ಭಯೋತ್ಪಾದನೆ ಅನ್ನುವುದು. ನೀವು ಚಿತ್ರ ಗಮನಿಸ್ತಾ ಇದ್ದೀರಾ, ಇಲ್ಲೆಷ್ಟು ಸಾಮಾಜಿಕ ನೆಮ್ಮದಿ ಭಯೋತ್ಪಾದಕತೆಯಿಂದ ಹಾಳಾಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಉಗ್ರಗಾಮಿ ಸಂಘಟನೆಗಳ ಉದ್ದೇಶ ಈಡೇರಿಕೆಗಾಗಿ ಹಾಗೂ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆ ಈ ಭಯೋತ್ಪಾದಕತೆ ಎನ್ನಬಹುದು ನಾವು. ಭಯೋತ್ಪಾದಕತೆ ಅಂದರೆ ಏನಾಗುತ್ತೆ, ಉಗ್ರಗಾಮಿ ಸಂಘಟನೆಗಳ ಉದ್ದೇಶದ ಈಡೇರಿಕೆಗಾಗಿ ಹಾಗೂ ಭಯದ ವಾತಾವರಣ ಸೃಷ್ಟಿಸುವಂಥ ಉದ್ದೇಶ ಹೊಂದಿದ ಒಂದು ರಾಜಕೀಯ ತಂತ್ರಗಾರಿಕೆಯನ್ನೇ ನಾವೇನು ಹೇಳ್ಬೋದು, ಭಯೋತ್ಪಾದನೆ ಎಂದು ಕರೆಯಬಹುದಾಗಿದೆ. ಇಂತಹ ಸಂಘಟಿತ ಹಿಂಸೆಯ ಕೃತ್ಯಗಳು ಕಾನೂನು ಬಾಹಿರ ಹಾಗೂ ಸಮಾಜದ್ರೋಹಿ ಎನಿಸುವಂತಹವು. ನಾವು ಚಿತ್ರವನ್ನು ನೋಡ್ತಾ ಗಮನಿಸ್ರಿ ವಿದ್ಯಾರ್ಥಿಗಳೇ, ಭಯದ ವಾತಾವರಣ ಸೃಷ್ಟಿಸುವಂಥ ಉದ್ದೇಶ, ರಾಜಕೀಯ ತಂತ್ರಗಾರಿಕೆ, ಇದೇ ಭಯೋತ್ಪಾದನೆ ಎನ್ನುವಂಥದ್ದು. ಇಂತಹ ಸಂಘಟಿತ ಸಂಸ್ಥೆಯ ಹಿಂಸಾ ಕೃತ್ಯಗಳು ಕಾನೂನು ಬಾಹಿರ ಹಾಗೂ ಸಮಾಜದ್ರೋಹಿ ಕೃತ್ಯಗಳು ಎನಿಸಿಕೊಳ್ಳುತ್ತವೆ. 2001ರಲ್ಲಿ ಅಮೆರಿಕಾದ ವಿಶ್ವ ವ್ಯಾಪಾರ ಕೇಂದ್ರದ ಧ್ವಂಸ, ಅಂತೆಯೇ ಬ್ರಿಟನ್, ಇರಾನ್, ಭಾರತ, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡೋನೇಷಿಯಾ ಮುಂತಾದ ಹಲವಾರು ದೇಶಗಳಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ಜಾಗತಿಕ ಮಟ್ಟದಲ್ಲಿಯೂ ಅತ್ಯಂತ ಕಳವಳಕಾರಿ ಸಂಗತಿಗಳಾಗಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಈ ಉಗ್ರಗಾಮಿತ್ವವು ಧಾರ್ಮಿಕ ಮೂಲಭೂತ ಚಿಂತನೆಯಿಂದ, ಪ್ರತ್ಯೇಕತಾವಾದದಿಂದ, ತೀವ್ರ ಎಡಪಂಥೀಯ ವಿಚಾರದಿಂದ, ನಾಡಬಿಡುಗಡೆಯ ಛಲದಿಂದ, ವರ್ಣದ್ವೇಷ ನೀತಿ ಮುಂತಾದ ಒಂದು ರಾಷ್ಟ್ರವೇ ಇನ್ನೊಂದು ದೇಶದೊಳಗಿನ ಭಯೋತ್ಪಾದಕತೆಗೆ ಆರ್ಥಿಕ ಹಾಗೂ ಇನ್ನಿತರ ಸಹಕಾರ ನೀಡುವುದೂ ಇದೆ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಳಗಿನ ಭಯೋತ್ಪಾದಕತೆಗೆ ಏನು ಮಾಡುತ್ತೆ, ಆರ್ಥಿಕ ಬೆಂಬಲವನ್ನು ನೀಡುವಂಥದ್ದು, ಇನ್ನಿತರೆ ಸಹಕಾರಗಳನ್ನು ಮಾಡುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಉಗ್ರಗಾಮಿತ್ವವು ಒಂದು ರಾಷ್ಟ್ರದ ನಾಗರಿಕರ ಮೇಲೆ, ಮಿಲಿಟರಿ ಪಡೆಗಳ ಮೇಲೆ, ಅಂತೆಯೇ ನಿರ್ದಿಷ್ಟ ಭಾಷಾವಾರು, ಧಾರ್ಮಿಕ, ಜನಾಂಗೀಯ ಅಥವಾ ವರ್ಣದವರ ಮೇಲೆ ಎರಗಿ ಸಾವು ನೋವು ಉಂಟು ಮಾಡುವುದಾಗಿರುವಂಥದ್ದು ಭಯೋತ್ಪಾದನೆ. ಉಗ್ರಗಾಮಿತ್ವವು ಭಯವನ್ನು ಹೆಚ್ಚಿಸುವ ಹಾಗೂ ಪ್ರಚಾರವನ್ನು ಪಡೆಯುವ ಉದ್ದೇಶದಿಂದ ನಡೆಯುತ್ತದೆ. ಭಯೋತ್ಪಾದಕತೆ ಅಥವಾ ಉಗ್ರಗಾಮಿತ್ವ ಏನಾಗುತ್ತೆ, ಭಯವನ್ನು ಹೆಚ್ಚಿಸುವುದಕ್ಕೋಸ್ಕರ ಒಂದು ವರ್ಗದ ಮೇಲೆ ಅಥವಾ ಒಂದು ಧರ್ಮಕ್ಕೆ ಭಯವನ್ನು ಹೆಚ್ಚಿಸುವಂಥದ್ದು ಅಥವಾ ಪ್ರಚಾರವನ್ನು ಪಡೆಯುವ ಉದ್ದೇಶಕ್ಕಾಗಿ ನಡೆಯುವಂಥದ್ದು ಮಾತ್ರವಲ್ಲದೆ ಅತ್ಯಧಿಕ ಸಾವು ನೋವನ್ನು ಉಂಟು ಮಾಡಲು ಸ್ಫೋಟಕ ವಸ್ತುಗಳನ್ನು, ವಿಷ ಅನಿಲವನ್ನು ಬಳಸಲು ದಾರಿ ಮಾಡಿಕೊಡುವಂಥದ್ದು ಉಗ್ರಗಾಮಿತ್ವವಾಗಿದೆ. ಇಂತಹ ವಿನಾಶಕಾರಿ ಕೃತ್ಯಗಳು
ಕೃತ್ಯಗಳು ಸಾಕಷ್ಟು ಪೂರ್ವಯೋಜಿತವಾಗಿಯೇ ರೂಪುಗೊಳ್ತವೆ. ಯಾವುದಪ್ಪ ಅಂದರೆ ಭಯವನ್ನು ಹೆಚ್ಚಿಸುವಂಥದ್ದಾಗ್ಬೋದು, ಪ್ರಚಾರ ಮಾಡುವ ಉದ್ದೇಶದಿಂದ ನಡೆಯುವಂಥ ಉಗ್ರಗಾಮಿತ್ವವಾಗ್ಬೋದು, ಅಥವಾ ಸಾವು ನೋವು ಉಂಟು ಮಾಡಲು ಸ್ಫೋಟಕ ವಸ್ತುಗಳನ್ನು ಬಳಸುವಂತಹ ಇವೆಲ್ಲ ಏನು ಪೂರ್ವಯೋಜಿತವಾದಂಥ ಕೃತ್ಯಗಳೇ ಆಗಿರ್ತವೆ. ಯಾವುದೇ ಯೋಜನೆ ಇಲ್ಲದೇ ಇಂತಹ ಕೃತ್ಯಗಳನ್ನು ಮಾಡಲು ಸಾಧ್ಯ ಇಲ್ಲ. ಇವೆಲ್ಲ ಪೂರ್ವಯೋಜಿತವಾಗಿಯೇ ರೂಪುಗೊಳ್ಳುವಂತಹ ಕೃತ್ಯಗಳು ಆಗಿರುವಂಥದ್ದು. ಉಗ್ರಗಾಮಿಗಳು ತಮ್ಮದೇ ಆದ ಗುಪ್ತಚಾರರನ್ನು ಹಾಗೂ ತರಬೇತಿ ಹೊಂದಿದವರ ಜಾಲವನ್ನು ಹೊಂದಿರುತ್ತಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಉಗ್ರಗಾಮಿಗಳು ತಮ್ಮದೇ ಆದಂಥ ಗುಪ್ತಚಾರರನ್ನು ಹಾಗೂ ತರಬೇತಿ ಹೊಂದಿದವರ ಜಾಲವೇ ಇರುತ್ತದೆ ಹಾಗೂ ಅವರ ಸಹಾಯದಿಂದ ಹಣವನ್ನು ಸಂಗ್ರಹಿಸುತ್ತಾರೆ, ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಅತ್ಯಾಧುನಿಕ ಸಾರಿಗೆ ಸಂಪರ್ಕ ಸಾಧನಗಳನ್ನು ಇವರು ಬಳಸ್ತಾರೆ. ತಮ್ಮ ನಿರ್ದಿಷ್ಟ ಗುರಿ ಹಾಗೂ ಸಂಘಟನೆಗೆ ಸಾಕಷ್ಟು ಪ್ರಚಾರವನ್ನು ಇವರು ಪಡೆದುಕೊಳ್ಳುತ್ತಾರೆ. ತಮ್ಮ ನಿರ್ದಿಷ್ಟ ಗುರಿ ಇರುತ್ತೆ, ಸಂಘಟನೆ ಇದೆ, ಅವೆಲ್ಲ ಹೆಚ್ಚು ಪ್ರಚಾರಗೊಳ್ಳಬೇಕು ಅನ್ನುವಂಥದ್ದು. ರಸ್ತೆ ಸಾರಿಗೆ, ರೈಲ್ವೆ, ವಿಮಾನ, ಪ್ರಮುಖ ಸರ್ಕಾರಿ ಕಚೇರಿಗಳು, ಕಿಕ್ಕಿರಿದ ಜನಜಂಗುಳಿ, ಮಾರುಕಟ್ಟೆ ಪ್ರವೇಶ ಮುಂತಾದವುಗಳು ಈ ಭಯೋತ್ಪಾದಕರ ಹೊಡೆತಕ್ಕೆ ಸಿಗುವಂಥ ಸಾಮಾನ್ಯ ತಾಣಗಳಾಗಿವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಭಯೋತ್ಪಾದನೆಗೆ ಅಥವಾ ಉಗ್ರಗಾಮಿತ್ವಕ್ಕೆ ಒಳಗಾಗುವಂಥ ಸಾಮಾನ್ಯ ತಾಣಗಳು ಯಾವಪ್ಪ ಅಂದರೆ ರಸ್ತೆ ಸಾರಿಗೆ, ರೈಲ್ವೆ, ವಿಮಾನ, ಪ್ರಮುಖ ಸರ್ಕಾರಿ ಕಚೇರಿಗಳು, ಆಮೇಲೆ ಹೆಚ್ಚು ಜನಸಂದಣಿ ಇರುವಂಥ ಜಾಗಗಳು ಅಂದರೆ ಕಿಕ್ಕಿರಿದ ಜನಜಂಗುಳಿ, ಮಾರುಕಟ್ಟೆ ಪ್ರದೇಶ, ಇವೆಲ್ಲವೂ ಕೂಡ ಭಯೋತ್ಪಾದಕರ ಹೊಡೆತಕ್ಕೆ ಸಿಗುವಂತಹ ಸಾಮಾನ್ಯ ತಾಣಗಳಾಗಿವೆ. ಪ್ರಚಾರ ಈ ಭಯೋತ್ಪಾದಕತೆಯ ಜೊತೆಗೆ ಮುಂದುವರಿಯುವಂಥದ್ದು. ಆತ್ಮಾಹುತಿ ದಾಳಿ, ವಿಮಾನ ಕಳ್ಳತನ, ಗುಂಡಿನ ಕಾಳಗ, ಬಾಂಬ್ ದಾಳಿ, ನಿರ್ದಿಷ್ಟ ಅಥವಾ ಮುಗ್ಧ ಜನರನ್ನು ಒತ್ತೆ ಇರಿಸುವಿಕೆ, ಇವೆಲ್ಲ ಉಗ್ರಗಾಮಿಗಳು ಮಾಡುವ ಹೀನ ಕೃತ್ಯಗಳಾಗಿವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಉಗ್ರಗಾಮಿಗಳು ಮಾಡುವಂಥ ಹೀನ ಕೃತ್ಯಗಳು ಯಾವಪ್ಪ ಅಂದರೆ ಆತ್ಮಾಹುತಿ ದಾಳಿ, ವಿಮಾನ ಕಳ್ಳತನ, ಇಲ್ಲ ಗುಂಡಿನ ಕಾಳಗ ಮಾಡುವಂಥದ್ದು, ಬಾಂಬ್ ದಾಳಿಯನ್ನು ಮಾಡುವಂಥದ್ದು, ಇಲ್ಲ ನಿರ್ದಿಷ್ಟ ಅಥವಾ ಮುಗ್ಧ ಜನರನ್ನು ಏನು ಮಾಡೋದು, ಒತ್ತೆ ಇರಿಸುವಿಕೆಯನ್ನು, ಇವೆಲ್ಲವನ್ನು ಉಗ್ರಗಾಮಿಗಳೇನು ಮಾಡುವಂತಹ ಹೀನ ಕೃತ್ಯಗಳಾಗಿರುವಂಥದ್ದು. ಭಾರತ ಇಂತಹ ಉಗ್ರಗಾಮಿತ್ವಕ್ಕೆ ಸಾಕಷ್ಟು ತುತ್ತಾದ ರಾಷ್ಟ್ರವಾಗಿರುವಂಥದ್ದು. ಕಾಶ್ಮೀರ, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ ಇಂತಹ ಹಲವಾರು ರಾಜ್ಯಗಳಲ್ಲಿ ಭಯೋತ್ಪಾದಕತೆ ತಲೆ ಎತ್ತುತ್ತಲೇ ಇದೆ. 2007 ನವೆಂಬರ್ 26 ಮುಂಬೈನ ತಾಜ್ ಹೋಟೆಲ್ ಮತ್ತು ರೈಲು ನಿಲ್ದಾಣಗಳಲ್ಲಿ ಬಾಂಬ್ ದಾಳಿ, ನವದೆಹಲಿಯ ಸಂಸತ್ತಿನ ಮೇಲೆ ದಾಳಿ, ಅಂತೆಯೇ ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುದ್ಧಗಯ ಮುಂತಾದ ಕಡೆಗಳಲ್ಲಿ ಇಂತಹ ವಿಧ್ವಂಸಕ ಕೃತ್ಯಗಳನ್ನು ಭಯೋತ್ಪಾದಕರು ನಡೆಸಿರುತ್ತಾರೆ. ನಕ್ಸಲ್ವಾದಿಗಳು ಭೀಕರವಾದಂತಹ ಚಟುವಟಿಕೆಗಳನ್ನು ಇಲ್ಲಿ ನಡೆಸುತ್ತಿದ್ದಾರೆ. ನಮ್ಮ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಹಾಗೂ ಚೀನಾ ನಮ್ಮಲ್ಲಿನ ಇಂತಹ ಭಯೋತ್ಪಾದಕತೆಗೆ ಕುಮ್ಮಕ್ಕು ನೀಡುವ ಬಗ್ಗೆ ಟೀಕಿಸಲ್ಪಡುತ್ತವೆ. ಭಾರತ ತನ್ನಲ್ಲಿ ಅದೇ ರೀತಿ ಅನ್ಯರ ನೆಲದಲ್ಲಿ ಭಯೋತ್ಪಾದಕತೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ಭಾರತ ತನ್ನಲ್ಲಿಯೂ ಕೂಡ ಅಂದರೆ ಭಾರತದಲ್ಲಿಯೂ ಕೂಡ ಹಾಗೆ ಅದೇ ರೀತಿ ಅನ್ಯ ದೇಶಗಳಲ್ಲಿ ಅಥವಾ ಅನ್ಯ ನೆಲದಲ್ಲಿಯೂ ಕೂಡ ಭಯೋತ್ಪಾದಕತೆಗೆ ತೀವ್ರವಾದಂತಹ ವಿರೋಧವನ್ನು ನಮ್ಮ ಭಾರತ ವ್ಯಕ್ತಪಡಿಸುತ್ತದೆ. ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭಯೋತ್ಪಾದಕತೆಯ ನಿಗ್ರಹಕ್ಕೆ ತೀವ್ರ ಪ್ರಯತ್ನವನ್ನು ನಡೆಸುತ್ತವೆ. ತನ್ಮೂಲಕ ಜನತೆಯ ಪ್ರಾಣ ಹಾಗೂ ಆಸ್ತಿಪಾಸ್ತಿಯನ್ನು ಉಳಿಸಲು ಪ್ರಯತ್ನಿಸುತ್ತವೆ. ಭೀತಿವಾದಿಗಳನ್ನು ನಿಗ್ರಹಿಸಲು ವಿಶೇಷ ಪರಿಣಿತಿ ಪಡೆದ ಪಡೆಗಳನ್ನು ರಚಿಸಲಾಗುತ್ತದೆ. ಕೆಲವೊಮ್ಮೆ ರಕ್ಷಣಾ ಪಡೆಗಳನ್ನು ಈ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆಗೆ ಬಳಸಲಾಗುತ್ತದೆ.
ಶಾಂತಿಪ್ರಿಯ ರಾಷ್ಟ್ರವೆನಿಸಿದ ನಾವು ಭಯೋತ್ಪಾದಕತೆಯನ್ನು ವಿರೋಧಿಸುತ್ತೇವೆ. ಭಾರತ ಎಂಥ ರಾಷ್ಟ್ರಪ್ಪ ಅಂದರೆ ಶಾಂತಿಪ್ರಿಯ ರಾಷ್ಟ್ರ. ಹಾಗಾಗಿ ಶಾಂತಿಪ್ರಿಯ ರಾಷ್ಟ್ರವೆನಿಸಿರುವಂಥ ನಮ್ಮ ಭಾರತ ಭಯೋತ್ಪಾದಕತೆಯನ್ನು ವಿರೋಧಿಸುತ್ತಲೇ ಬಂದಿರುವಂಥದ್ದು. ಮನುಕುಲದ ಇತಿಹಾಸವನ್ನು ಪರಿಶೀಲಿಸಿದಾಗ ಒಂದು ಸತ್ಯ ಗೋಚರಿಸುತ್ತದೆ. ಅದುವೇ ಹಿಂಸೆ ಭಯೋತ್ಪಾದನೆಗಳಿಂದ ಸಾಧನೆ ಮಾಡಿದ್ದು ಕ್ಷುಲ್ಲಕ. ಸತ್ಯ, ಅಹಿಂಸೆ, ಪ್ರೇಮ, ತ್ಯಾಗಗಳಿಂದ ಸಾಧಿಸಿದ್ದು ಅಪಾರವಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನಪ್ಪ ತಿಳ್ಕೊಳ್ಳುವಂಥ ವಿಷಯ ಅಂದರೆ ಹಿಂಸೆ ಮಾಡೋದ್ರಿಂದ ಏನನ್ನು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆಗಳಿಂದ ಸಾಧನೆ ಮಾಡಿದ್ದೇ ಕಡಿಮೆ, ಎಲ್ಲ ಕಡಿಮೆನೇ. ಸತ್ಯ ಮತ್ತು ಅಹಿಂಸೆ, ಪ್ರೇಮ, ತ್ಯಾಗಗಳಿಂದ ಸಾಧಿಸಿರುವಂತಹದ್ದು ಅಪಾರವಾದಂಥದ್ದು. ಅಂತಹ ಸಾಧನೆ ಮಾಡಿರುವಂಥದ್ದು ಅಪಾರ. ನಮಗೆ ತೀರಾ ಹತ್ತಿರವಾಗಿ ತಿಳಿಯುವುದೇನೆಂದರೆ ಮಹಾತ್ಮ ಗಾಂಧೀಜಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವರನ್ನು ಹಿಂಸಾ ಮಾರ್ಗದಿಂದ ಕೊಂದರೂ ಶಾಂತಿಗಾಗಿ ಹೋರಾಡಿದ್ದನ್ನು ಇತಿಹಾಸದಿಂದ ಅಳಿಸಲಾಗಲಿಲ್ಲ. ಇವ್ರನ್ನೆಲ್ಲನ ಕೊಂದಿದ್ದು ಹಿಂಸಾ ಮಾರ್ಗವಾದರೂ ಕೂಡ ಇವರು ಸ್ವಾತಂತ್ರ್ಯಕ್ಕಾಗಿ, ಶಾಂತಿಗಾಗಿ ಹೋರಾಟ ಮಾಡಿದ್ದು ಇತಿಹಾಸದಲ್ಲಿ ಎಂದಿಗೂ ಅಳಿಸಲಾಗಲಿಲ್ಲ. ಆದರೆ ಬುದ್ಧ, ಮಹಾವೀರ, ಜೀಸಸ್, ಮಹಮ್ಮದ್ ಪೈಗಂಬರ್, ಬಸವ, ಗಾಂಧಿ, ನೆಹರು, ಅಂಬೇಡ್ಕರ್, ಮಾರ್ಟಿನ್ ಲೂಥರ್, ನೆಲ್ಸನ್ ಮಂಡೇಲಾ ಇಂತಹವರಿಂದ ಮನುಕುಲಕ್ಕೆ ಚೈತನ್ಯ, ಹೊಸ ಬೆಳಕು, ನೆಮ್ಮದಿ ಪ್ರಾಪ್ತವಾಗಿದೆ. ಹಿಂಸೆ ದ್ವೇಷಗಳಿಂದ ಶಾಂತಿ ಪ್ರೇಮಗಳೇ ಮಿಗಿಲಾದವು. ಹಿಂಸೆ ದ್ವೇಷಕ್ಕಿಂತ ಯಾವುದು ಮಿಗಿಲಪ್ಪ ಅಂದರೆ ವಿದ್ಯಾರ್ಥಿಗಳೇ, ಶಾಂತಿ ಮತ್ತು ಪ್ರೇಮಗಳೇ ಮಿಗಿಲಾದವುಗಳು. ಇನ್ನು ಕಾರ್ಪೊರೇಟರ್ ತಂತ್ರಗಾರಿಕೆ ಎಂದರೇನು? 21ನೇ ಶತಮಾನದಲ್ಲಿ ಕಾರ್ಪೊರೇಟರ್ ತಂತ್ರಗಾರಿಕೆ ಭಾರತೀಯ ನಾಗರಿಕ ಸಮಾಜಕ್ಕೆ ಒಂದು ಸವಾಲಾಗಿಯೇ ಪರಿಣಮಿಸಿದೆ. ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧರಿತ ಗುರಿಗಳನ್ನು ತಲುಪಲು ಕಂಪನಿಯು ಕೈಗೊಳ್ಳುವ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನಗಳನ್ನು ಕಾರ್ಪೊರೇಟರ್ ತಂತ್ರಗಾರಿಕೆ ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಕಾರ್ಪೊರೇಟರ್ ತಂತ್ರಗಾರಿಕೆ ಎಂದರೇನು ಅಂದರೆ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧರಿತ ಗುರಿಗಳನ್ನು ತಲುಪಲು ಕಂಪನಿಯು ಕೈಗೊಳ್ಳುವ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನಗಳನ್ನು ಕಾರ್ಪೊರೇಟರ್ ತಂತ್ರಗಾರಿಕೆ ಎಂದು ಕರೆಯಲಾಗುತ್ತದೆ. ಇಂದಿನ ಕಾರ್ಪೊರೇಟರ್ ತಂತ್ರಗಾರಿಕೆ ಜಾಗತೀಕರಣ ಮತ್ತು ಆಧುನೀಕರಣ ತಂತ್ರಜ್ಞಾನಗಳ ಬಳಕೆಯೊಂದಿಗೆ ಬೆಳೆಯುತ್ತದೆ. ತಂತ್ರಗಾರಿಕೆಯ ಪ್ರಮುಖ ಉದ್ದೇಶ ಲಾಭವನ್ನು ಪಡೆಯುವುದಾಗಿರುತ್ತದೆ. ಇದರಿಂದ ನಕಾರಾತ್ಮಕವಾದ ಬೆಳವಣಿಗೆಗಳು ವ್ಯಕ್ತಿಯ ಜೀವನ, ಸಮಾಜ ಮತ್ತು ರಾಷ್ಟ್ರಗಳ ಮೇಲುಂಟಾಗುವಂಥದ್ದು. ತಂತ್ರಗಾರಿಕೆಯ ನಕಾರಾತ್ಮಕ ಬೆಳವಣಿಗೆಗಳು ವ್ಯಕ್ತಿಯ ಜೀವನದ ಮೇಲೆ, ಸಮಾಜದ ಮೇಲೆ, ರಾಷ್ಟ್ರಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತವೆ. ಪ್ರಭುತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೇಲೆಯೂ ಕಾರ್ಪೊರೇಟರ್ ತಂತ್ರಗಾರಿಕೆ ತನ್ನ ಪ್ರಭಾವಗಳನ್ನು ನಾಗರಿಕ ಸಮಾಜವನ್ನು ಅಭಿವೃದ್ಧಿಗೊಳಿಸಿದಲ್ಲಿ ಕಾರ್ಪೊರೇಟರ್ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಬಡತನ ನಿರ್ಮೂಲನೆ ಮತ್ತು ಉತ್ತಮ ಆರೋಗ್ಯ, ಶಿಕ್ಷಣ, ವಸತಿ, ಆಹಾರ ಇತ್ಯಾದಿ ಮೂಲ ಸೇವೆಗಳನ್ನು ಬದಲಿಸಲು ಪೂರಕವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಆದರೆ ಈ ರೀತಿಯ ಕಾರ್ಪೊರೇಟರ್ ಸಾಮಾಜಿಕ ಭದ್ರತಾ ಯೋಜನೆಯ ಲಾಭವನ್ನು ಪಡೆಯಲು ಭಾರತೀಯ ಸಮಾಜದಲ್ಲಿ ಸುಸ್ಥಿರ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಕಾರ್ಪೊರೇಟರ್ ತಂತ್ರಗಾರಿಕೆ ಹೆಚ್ಚು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ.